ನಮಸ್ತೆ ಮ್ಯಾಮ್. ಅಸಲು ಏನು ಮ್ಯಾಮ್ ಆ್ಯಕ್ಟಿಂಗ್ ಅದು ನೆಕ್ಸ್ಟ್ ಲೆವೆಲ್ಲು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫಸ್ಟ್ ಹಾಫ್ ಫುಲ್ ಮಾಸ್ ಇದೆ, ಸೆಕೆಂಡ್ ಹಾಫ್ ಫುಲ್ ಕ್ಲಾಸ್ ಇದೆ ಮ್ಯಾಮ್. ಆ ಬಿ ಜಿ ಎಮ್ ಅಂತೂ ಸೂಪರ್ ಆಗಿದೆ. ಒಟ್ಟಿನಲ್ಲಿ ಚಿಂದಿ ಚಿತ್ರನ ಬಾಸ್ ಆ್ಯಕ್ಟಿಂಗ್ ಅಂದ್ರೆ ಅಲ್ಟಿಮೇಟ್ ಆಗಿದೆ ಮ್ಯಾಮ್. ಸೆಕೆಂಡ್ ಪಾರ್ಟ್ಗೋಸ್ಕರ ವೇಟ್ ಮಾಡ್ತಿದ್ವಿ, ಬಟ್ ಏನೂ ಹೇಳಿಲ್ಲ, ಮೇ ಬಿ ಬರ್ಬೋದು. ಸಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಬಾಸ್ ಆದಷ್ಟು ಬೇಗ ಹೊರಗಡೆ ಬರ್ತಾರೆ. 100% ಪೈಸಾ ವಸೂಲ್ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಮೂವಿ ಆಗಿದೆ. ಸೂಪರ್. ಸಾರಥಿ ವಿತೌಟ್ ಡಬಲ್ ಮೂವಿ ಮಾತ್ರ ಸೂಪರ್ ಆಗಿದೆ ಅಕ್ಕ. ಡಿಸ್ಪೈಟ್ ಲಾಸ್ಟ್ ಅಲ್ಲಿ ಎಂಡಲ್ ಮಾತ್ರ ಸಖತ್ತಾಗಿ ಟ್ವಿಸ್ಟ್ ಇದೆ. ಸಕ್ಕತ್ತಾಗಿದೆ ಮೇಡಮ್, ತುಂಬಾ ಚೆನ್ನಾಗಿತ್ತು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತು, ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯ್ತು. ಈ ಫಿಲಮ್ ಪಕ್ಕ ಇಷ್ಟ ಆಗಿದೆ. 100% ಡಬಲ್ ಆಕ್ಟಿಂಗ್ ಅಂತೂ ಸೂಪರ್ ಆಗಿತ್ತು. ಸೂಪರ್ ಖತರ್ನಾಕ್. ಮೂವಿ ಆಗಿದೆ. ಸೂಪರ್ ಚೆನ್ನಾಗಿದೆ. ಸೂಪರ್ ಆಗಿದೆ ಮೇಡಮ್. ಮೂವಿ ಆಗಿದೆ. ಸೂಪರ್ ಆಗಿದೆ, ಸೂಪರ್ ಆಗಿದೆ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಹೇಳಕ್ಕ ಮೂವಿ ಆಗಿದೆ. ಸೂಪರ್ ಆಗಿತ್ತು ಫಿಲಮ್. ಆರಾಮ ಬಂದು ನೋಡ್ಕೊಂಡು ಮೂವಿ ಸೂಪರ್. ಎಲ್ಲರೂ ಬಂದು ಥಿಯೇಟರ್ ಎಲ್ಲ ನೋಡಿ. ಚೆನ್ನಾಗಿದೆ ಮೇಡಮ್, ಸೂಪರ್ ಆದ್ರೂ ದರ್ಶನ್ ಅವ್ರನ್ನ ಬೇಕು ಕೊಡಲ್ಲ. ಈಗ 1% ಖುಷಿ ಅಷ್ಟೇ ಮೇಡಮ್. 99% ಅವ್ರು ಬಂದಾಗಲೇ ಖುಷಿ. ಸೂಪರ್ ಆಗಿದೆ. ಚೆನ್ನಾಗಿದೆ ಮೇಡಮ್, ಮೂವಿ ಮಾತ್ರ ಚೆನ್ನಾಗಿದೆ. ಸೂಪರ್ ಆಗಿದೆ ಮೂವಿ. ಅಯ್ಯ, ಒಬ್ಬ ಮನುಷ್ಯನೆಲ್ಲ 2 ಶೇಡ್ ಯಾವ ಥರ ಇದೆ ಅಂದ್ರೆ, ಈ ಡೆವಿಲ್ ಮೂವಿಲಿ ಮಾಡಿ ಬಸ್ ನೋಡಿದ್ರೆ ಒಬ್ಬ ಮನುಷ್ಯನ ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ, ಕೆಟ್ಟ ಕ್ಯಾರೆಕ್ಟರ್ ಇರುತ್ತೆ. ಬಟ್ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿದ್ರು. ಇದು ಭರ್ಜರಿ ಏನ್ರಿದೆ. ಒಬ್ಬ ಹೀರೋ ಆಬ್ಸೆನ್ಸ್ ಅಲ್ಲೂ ಈ ಥರ ಕೇಸ್ ಹುಟ್ಟಾಕ್ಬೋದ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬನಿಗೆ ತಾಕತ್ತಿರೋದು ಅದು ನಮ್ಮ ಡಿ ಬಾಸ್ ಅಂತ ಹೇಳ್ತೀವಿ. ಬಟ್ ಮಿಸ್ ಯು ಬಾಸ್, ಆದಷ್ಟು ಬೇಗ ಬನ್ನಿ. ಇಡೀ ಎಂಟರ್ ಕನ್ನಡ ಕಾಯ್ತದೆ ನಿಮ್ಮ ಆಬ್ಸೆನ್ಸ್ಗೋಸ್ಕರ. ಬರಲಿ ಬೇಗ ಅಂತ ಕಳಿಸ್ತೀನಿ. ಚೆನ್ನಾಗಿತ್ತು. ಇನ್ನೊಂದು ಸಲ ನೋಡ್ಬೇಕು ಅನ್ಸುತ್ತೆ, ಇನ್ನೊಂದು 4 ಸಲ ನೋಡ್ಬೇಕು ಅನ್ಸುತ್ತೆ. ಒಂದೊಂದು ಆ್ಯಕ್ಟಿಂಗು ಒಂದೊಂದು ಇದು ನೋಡ್ತಾ ಇದ್ರೆ ಮೈ ಎಲ್ಲ ಗೂಸ್ ಬಂಪ್ಸ್ ಬರ್ತಾ ಇದೆ ನಮಗೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದೆ ನೋಡಿ. ಸ್ಟಾಪ್ ಪೈರಸಿ. ಯಾರು ಇನ್ಸ್ಟಾಗ್ರಾಮಲ್ಲಿ ಹಾಕೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿದೆ ಫಿಲಮು, ಬಂದು ಥಿಯೇಟ್ರಲ್ಲೇ ನೋಡಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಹೇಗನ್ಸ್ತು ಮೂವಿ ಹೇಳಿ ಮೇಡಮ್? ಸೂಪರ್ ಆಗಿದೆ, ಸೂಪರ್ ಡೂಪರ್ ಮೇಡಮ್. ಬ್ಲಾಕ್ ಬಾಸ್ಟಿಂಗ್ ಸುಲ್ತಾನ್ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ನಮ್ಮ ಬಾಸ್ ಇಲ್ಲ ಅನ್ನೋದು ಒಂದು ಕರ್ಗೂ ಅಲ್ಲೊಂದು ಕಣ್ಣೀರು ಬಂತು ಅಷ್ಟೇ. ಬಿಟ್ಟು ಈ ಜನಸಾಗರ ನೋಡ್ತಿದ್ರೆ ಅವಾಗ ಖುಷಿ ಆಗ್ತಿತ್ತು. ನಮ್ಮ ಬಾಸು ಎಲ್ಲೆಲ್ಲೂ ಇಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ನರಕ ಥಿಯೇಟರ್ಲಿ ನನಗೆ ಗೊತ್ತಾಯ್ತು ಏನಿದೆ ಅಂತ. ಆದ್ರೆ ಕುರುಕ್ಷೇತ್ರದಲ್ಲಿ ಶಂಖ ಊದಕ್ ಬಂದೇ ಬರ್ತಾರೆ ಬಾಸು. ಅದಕ್ಕೋಸ್ಕರ ನಾವು ಕಾಯ್ತಿದ್ದೀವಿ. ಸತ್ಯ ಯಾವತ್ತಿದ್ರು ಬರ್ತೇ ಬರುತ್ತೆ. ಡೆವಿಲ್ ಮೂವಿ ಬನ್ನಿ, ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ. ಜೈ ಡಿ ಬಾಸ್.